ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ರಾಬರ್ಟ್ ಸಿನಿಮಾದ ಟೀಸರ್ ರಿಲೀಸ್ ಆಗ್ತದೆ, ಯಾವಾಗ ರಿಲೀಸ್ ಆಗ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಷಯನ ಕೇಳಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ತುಂಬ ಖುಷಿ ಆಗ್ತೀರಾ. ಯಾಕೆ ಅಂತಂದರೆ ಕೆಲವು ದಿನಗಳು, ಇನ್ನೊಂದು ಸ್ವಲ್ಪ ದಿನಗಳಿದೆ. ಸೊ ದರ್ಶನ್ ಅವರ ಬರ್ತ್ಡೇನೂ ಕೂಡ ನಡೆಯುತ್ತೆ. ಫೆಬ್ರವರಿ 16ನೇ ತಾರೀಕು ಇವರ ಒಂದು ಬರ್ತ್ಡೇ ಇದೆ. ಅದ್ರ ಜೊತೆಗೇನೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ಗಳಿಗೆ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ರಾಬರ್ಟ್ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದೆ. ಸೊ ಯಾವಾಗ ರಿಲೀಸ್ ಆಗ್ತದೆ ಅಂತಂದರೆ ದರ್ಶನ್ ಅವರ ಬರ್ತ್ಡೇ ದಿನನೇ ಈ ಒಂದು ಟೀಸರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋದೆ, ಯಾವುದಾದ್ರೂ ಒಂದು ಹೀರೋ ಬರ್ತ್ಡೇ ಇದ್ದರೆ ಆ ಒಂದು ಹೀರೋ ಏನಾದರೂ ನಟಿಸಿರುವಂಥ ಒಂದು ಸಿನಿಮಾಗಳಾಗ್ಬೋದು, ಆ ಒಂದು ಸಿನಿಮಾ ಕಡೆಯಿಂದ ಫಸ್ಟ್ ಲುಕ್ ಅಥವಾ ಟೀಸರ್ಗಳು, ಟ್ರೈಲರ್ಗಳು ಈ ಥರ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ದರ್ಶನ್ ಅವರ ನಟಿಸಿರುವಂಥ ಒಂದು ರಾಬರ್ಟ್ ಸಿನಿಮಾದಿಂದ ಒಂದು ಟೀಸರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯನ ಕೇಳಿ ತುಂಬ ಜನ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಷ್ಟೊತ್ತಿಗೆ ರಿಲೀಸ್ ಆಗ್ತದೆ ಈ ಒಂದು ಸಿನಿಮಾದ ಟೀಸರ್ ಅಂತಂದರೆ ಮಧ್ಯರಾತ್ರಿ 12 ಗಂಟೆಗೆ, ಓಕೆನಾ, 16ನೇ ತಾರೀಕು 12 ಗಂಟೆ AM ಸೊ ಟೀಸರ್ ರಿಲೀಸ್ ಆಗ್ತದೆ. ಜೊತೆಗೆ ದರ್ಶನ್ ಅವ್ರ ಬರ್ತ್ಡೇನೂ ಕೂಡ ಅವತ್ತೇ ಇದೆ, ಓಕೆನಾ. ಈ ಒಂದು ವಿಷಯನ ತಿಳಿಸೋಣ ಅಂತಲೇ ಈ ಒಂದು ವಿಡಿಯೋನ ಮಾಡಿದ್ದು. ನಾನು ಇವಾಗ ನೋಡಿದೆ ಜಸ್ಟ್ ನ್ಯೂಸ್ನ. ಸೊ ಆದ್ದರಿಂದ ನಿಮಗೆ ವಿಷಯನ ತಿಳಿಸ್ಬಿಡೋಣ ಅಂತ ಒಂದು ವಿಡಿಯೋನು ಕೂಡ ಮಾಡಿದೆ. ಐ ಥಿಂಕ್ ಈ ಒಂದು ವಿಷಯ ನಿಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಏನಂತಂದರೆ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಸೊ ದಯವಿಟ್ಟು ಫ್ಯಾನ್ಸ್ ವಾರ್ ಅಂತೇನು ಬೇಡ, ಎಲ್ಲ ಹೀರೋಗೂ ಸಪೋರ್ಟ್ ಮಾಡಿ, ಎಲ್ಲ ಫ್ಯಾನ್ಸ್ಗಳು ಕೂಡ ಸಪೋರ್ಟ್ ಮಾಡಿ. ಒಬ್ಬರಿಗೆ ಸಪೋರ್ಟ್ ಮಾಡಬೇಕು ಅಂತೇನಿಲ್ಲ. ಇವಾಗ ನಾನು ಯಶ್ ಫ್ಯಾನ್ ಆಗಿರೋ ದರ್ಶನ್ ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಸೊ ಒಬ್ಬರಿಗೆ ಅಂತ ಸೀಮಿತ ಕೊಡಬೇಡಿ, ನಿಮ್ಮ ಹೀರೋ ಬಂದಾಗ ನೀವು ಕೂಡ ಸಪೋರ್ಟ್ ಮಾಡಿ, ಬಟ್ ಬೇರೆಯವರು ಕೂಡ ಅದೇ ಒಂದು ಸ್ಥಾನನ ಕೊಡಿ ಅಂತ ಹೇಳ್ತಾ ಇದಿಷ್ಟು ನನ್ನ ಒಂದು ಮಾಹಿತಿ, ಓಕೆನಾ. ಐ ಥಿಂಕ್ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ರಾಬರ್ಟ್ ಸಿನಿಮಾ ಟೀಸರ್ ಹೇಗಿರ್ಬೋದು ಅಂತ, ಓಕೆನಾ. ಇದ್ರ ಜೊತೆಗೆ ನಂದು ಸೆಕೆಂಡ್ ಚಾನಲ್ ಇದೆ, ಲಕ್ಕೇಶ್ ವ್ಲಾಗ್ಸ್ ಅಂತ. ಆ ಒಂದು ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ಅದರಲ್ಲಿ ಒಂದಷ್ಟು ಮೋಟಿವೇಶ್ನಲ್ ವಿಡಿಯೋ ಮತ್ತು ಕವರ್ ಸಾಂಗ್ಸ್, ಅದರ ಜೊತೆಗೆ ಕನ್ನಡದಲ್ಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಆ ಒಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.